अस्सलामु अलैकुम वरहमतुल्लाहि वबरकातुहू। बिस्मिल्लाह वल्हम्दुलिल्लाह वस्सलातु वस्ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ತುಂಬ ಸಂತೋಷಭರಿತನಾಗಿ ನಿಂತಿದ್ದೀನಿ ನಾನು. ಮೊನ್ನೆ ನಿಮ್ಮ ಇಲ್ಲಿನ ಸಂಘಟಕರಾದ ವಿದ್ಯಾರ್ಥಿಗಳು ಫೋನ್ ಮಾಡಿದಾಗ ಏನೋ ಒಂದು ಆಕಾಂಕ್ಷೆಯೊಂದಿಗೆ ಬಂದಿದ್ದೆ ನಾನು. ವಸ್ತು ನೋಡ್ಬೋದು, ಹೊಸತೇನಾದರೂ ನೋಡ್ಬೋದು ಅಂತೇಳಿ. ಬಟ್ ನನ್ನ ಆಲೋಚನೆಗಿಂತ ಮಿಗಿಲಾದ ಒಂದು ಹೊಸತನ ಇಲ್ಲಿನ ವಿದ್ಯಾರ್ಥಿಗಳಿದ್ದ ಆ ಉತ್ಸಾಹ ಮತ್ತೆ ಆ ಮಲೈಬಾರ್ ಥೀಮನ್ನು ಪ್ರೆಸೆಂಟ್ ಮಾಡಿದ ರೀತಿ ಇದೆಯಲ್ಲ, ಗೇಟಿಂದ ಹಿಡಿದು ಇಲ್ಲಿ ತನಕ ವಾಸ್ ಅ ಫ್ಯಾಂಟಾಸ್ಟಿಕ್. ನಾನು ತುಂಬಾ ಕಾರ್ಯಕ್ರಮಗಳಿಗೆ ಹೋಗಿದ್ದೇನೆ, ಸಾಹಿತ್ಯ ಸಮ್ಮೇಳನಗಳಿಗೂ ಹೋಗಿದ್ದೇನೆ, ರಿಪೋರ್ಟಿಂಗ್ ಕೂಡ ಹೋಗಿದ್ದೇನೆ ಇಂಥ ಕಾರ್ಯಕ್ರಮಗಳಿಗೆ. ಬಟ್ ಇಷ್ಟು ಅಚ್ಚುಕಟ್ಟಾಗಿ ಒಂದು ಥೀಮ್ ಅದರೊಟ್ಟಿಗೆ ಏನು ಆ ಥೀಮ್ ಆಧರಿಸಿ ಕಾರ್ಯಕ್ರಮ ನಡೆಸುವುದು ಮತ್ತು ಆ ಥೀಮ್ ಅನ್ನು ಪ್ರೆಸೆಂಟ್ ಮಾಡುವುದಿದೆಯಲ್ಲ, ಅಲ್ಲಿ ಮಲೈಬಾರಿಂದ ಅದರ ಇತಿಹಾಸ, ಮಲೈಬಾರ್ ಅಂದ್ರೆ ಏನು, ಮಲೈಬಾರ್ನಲ್ಲಿ ಆ ಸಬ್ಜೆಕ್ಟ್ ಅಲ್ಲಿ ಒಳಗೊಳ್ಳುವಂಥ ವಿಷಯಗಳೇನು ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದಿರಿ. ಸುಮ್ಮನೆ ಎಂಟ್ರೆನ್ಸಿಗೆ ಹೋದ್ರೆ ಸಾಕು, ಎಂಟ್ರೆನ್ಸ್ ಇಂದ ನಿಮ್ಮ ಪ್ರೋಗ್ರಾಮ್ನ ಎಂಟ್ರೆನ್ಸಿಗೆ ಬಂದ್ರೆ ಸಾಕು, ಮಲೈಬಾರ್ ಅನ್ನೋದು ಒಂದು ದೃಷ್ಟಿಯಲ್ಲಿ ಗೊತ್ತಾಗ್ಬಿಡುತ್ತೆ. ಆ ಸೃಜನಶೀಲತೆ ಇದೆಯಲ್ಲ, ಆ ಈಗಿನ ನಮ್ಮ ಈ ವಿದ್ಯಾರ್ಥಿಗಳಲ್ಲಿ ಬಂದ ಆ ಸೃಜನಶೀಲತೆ ನನಗೆ ಭಾರಿ ಇಷ್ಟ ಆಗಿದ್ದು. ಇನ್ನೊಂದು ಜಡ್ಜ್ಮೆಂಟಿಗೆ ಒಂದು 2 ವಿಚಾರ ಕೊಟ್ಟಿದ್ರು, ಅದು ನನ್ನ ಎಸ್ಪೆಷಲಿ ಮೈ ಫೀಲ್ಡ್ ಆಫ್ ಸ್ಪೆಷಲೈಸೇಷನ್ ಆಗಿರೋದು ನನಗೆ ಭಾರಿ ಇಷ್ಟ ಆಯಿತು. ಫೋಟೋ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿದ್ದೆ ಒಂದು 2-3 ತಿಂಗಳ ಹಿಂದೆ. ಅಲ್ಲಿ ಫೋಟೋಗಳ ಪ್ರದರ್ಶನ ಆಗ್ತಾ ಇರ್ತದೆ, ನೀವು ನೋಡಿರ್ಬೋದು ಪತ್ರಿಕೆಯಲ್ಲಿ. CM ಬರ್ತಾರೆ, DCM ಬರ್ತಾರೆ, ವಿರೋಧ ಪಕ್ಷದ ನಾಯಕರು ಬರ್ತಾರೆ, ದೊಡ್ಡ ದೊಡ್ಡ ಫೋಟೋ ಜರ್ನಲಿಸ್ಟ್ಗಳ ಫೋಟೋಗಳನ್ನು ಪ್ರದರ್ಶನ ಮಾಡ್ತಾರೆ. ಅದೇ ಕ್ವಾಲಿಟಿಯ ಫೋಟೋಗಳನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಯಿತು. ಫೋಟೋಗಳಲ್ಲಿ ಜೀವಂತಿಕೆ ಬೇಕು ಯಾವತ್ತಿದ್ದು. ಒಂದು ಫೋಟೋ ಕಾಣುವಾಗ ಆ ಫೋಟೋ ನೋಡುವಲ್ಲಿ ಒಂದು ಜೀವಂತಿಕೆ ಬೇಕು, ಲೈಫ್ ಅಂತ ಹೇಳ್ತಾರೆ, ಫೋಟೋಗೊಂದು ಲೈಫ್ ಬೇಕು ಅಂತೇಳಿ. ಇಲ್ಲಿ ಕ್ಲಿಕ್ ಮಾಡಿ ನಮಗೆ ಸಿಕ್ಕಿದ ಬಹುತೇಕ ಫೋಟೋಗಳಲ್ಲಿ ಆ ಜೀವಂತಿಕೆ ಕಾಣ್ತಾ ಇತ್ತು ಅಂತೇಳಿ. ನಮ್ಮ ವಿದ್ಯಾರ್ಥಿಗಳಲ್ಲಿ ಆ ಸೃಜನಶೀಲತೆ ಇತ್ತು ಅಂತೇಳಿ. ವ್ಲಾಗ್ ತುಂಬಾ, ಎಡಿಟಿಂಗ್ ಅಂತೂ ಮಾಸ್ಟರ್ ಕ್ಲಾಸ್ ಆಗಿತ್ತು. ನೀವು ಪ್ರಜಾವಾಣಿಯ ವಿಡಿಯೋಗಳು ನೋಡಿದ್ರಿಲ್ಲ ಗೊತ್ತಿಲ್ಲ, ಪ್ರಜಾವಾಣಿಯ ಯೂಟ್ಯೂಬ್ ಅಲ್ಲಿ ಅದರಷ್ಟೇ ಕ್ವಾಲಿಟಿಗಿತ್ತು. ಅಲ್ಲೆಲ್ಲ ಪ್ರೊಫೆಷನಲ್ಸ್, ಬೇರೆ ಕಡೆಯಿಂದ ಟ್ರೈನಿಂಗ್ ತಗೊಂಡು ಬಂದು ಬೇರೆ ಕಾಲೇಜುಗಳಲ್ಲಿ ಕಲ್ತು ಬಂದವರು ಎಡಿಟಿಂಗ್ ಮಾಡೋದು. ಬಟ್ ಇಲ್ಲಿ ಎಡಿಟಿಂಗ್ ಮಾಡಿದ್ದು ಆ ಕಾನ್ಸೆಪ್ಟ್, ಆ ವಿಜುವಲ್ಗಾಗಿ ಕಾಯ್ದದ್ದು, ಮತ್ತೆ ಕ್ಯಾಮರಾ ಏನು ವರ್ಕ್ ಏನಿತ್ತು ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾ ಆಪ್ತವಾದ ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ಅದು ಕೂಡ ಆಗಿತ್ತು. ಇನ್ನು ಕೆಲವು ವಿದ್ಯಾರ್ಥಿಗಳ ಭಾಷೆ, ಕನ್ನಡದ ಶುದ್ಧ ಭಾಷೆ ಬಳಸೋದಿದೆಯಲ್ಲ, ಭಾಷಣ ಮಾಡುವಾಗ ತುಂಬಾ ಅದ್ಭುತವಾದ ಭಾಷೆಗಳನ್ನು ನಾನು ಕೇಳಿದೆ, ಹೊಸ ಹೊಸ ಪದಗಳನ್ನು ಕೇಳಿದೆ. ಇನ್ನೊಂದೇನಂದ್ರೆ ಪದ ಬಳಸದೆ ರಿಪೀಟ್ ಮಾಡದೆ ಮಾತಾಡೋದಿದೆಯಲ್ಲ, ಅಂತ ಕಲೆ ಇಲ್ಲಿ ಕೆಲವರಿಗೆ ಇದೆ ಅಂತೇಳಿ ಅದು ಭಾರಿ ಇಷ್ಟ ಆಯಿತು. ಕಳೆದ 4-5 ವರ್ಷಗಳಿಂದ ಹೇಗೆ ಸರ್ ಇಲ್ಲಿದ್ದಾರೆ, ಜಡ್ಜ್ಮೆಂಟಿಗೆ ಹೋಗ್ತಾ ಇದ್ದೀನಿ ಬೇರೆ ಬೇರೆ ನಮ್ಮ ಸುನ್ನಿ ಸಂಘಟನೆಗಳ ಏನು ಕಾರ್ಯಕ್ರಮಗಳಲ್ಲಿ. ಬಟ್ ಇಷ್ಟು ಅದ್ಭುತವಾಗಿ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿದ್ದಾರೆ, ಇನ್ನು ಇವರಿಗೆ ಟ್ರೈನಿಂಗ್ ಕೊಟ್ಟರೆ ಇನ್ನೂ ಅದ್ಭುತವಾಗಿ ಬರ್ತಾರೆ ಅಂತ ಫೀಲ್ ಆದ ಏಕೈಕ ಕಾರ್ಯಕ್ರಮ ಇದು. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಿರಿ, ಅಷ್ಟು ಚೆನ್ನಾಗಿ. ನಂಗೆ ಎಲ್ಲಕ್ಕಿಂತ ಖುಷಿಯಾಗಿದ್ದು ಆ ಥೀಮ್ ನೀವು ಪ್ರೆಸೆಂಟ್ ಮಾಡಿರೋದು. ಇನ್ನು ಪುಸ್ತಕ ವಿಮರ್ಶೆಯಲ್ಲಿದ್ದೀನಿ, ನಾನು ತೋರಿಸ್ತಿದ್ದೆ, ನಾನು ನೋಟ್ ಮಾಡ್ಕೊಂಡ ಪಾಯಿಂಟ್ಗಳನ್ನು ಇವರಿಗೆ ತೋರಿಸ್ತಾ ಇದ್ದೆ, ಸ್ವಾಲಿ ತೋಡರಿಗೆ ಮತ್ತು ಹೊಸರಿಗೆ ತೋರಿಸ್ತಿದ್ದೆ. ಹೊಸ ಪುಸ್ತಕದ ತಿರುಳನ್ನು ಮುಟ್ಟಿದ್ದಾರೆ ಅಂತ ಹೇಳಿದೆ. ಏನು ಲೇಖಕರು ಬರೆದಿದ್ದೇನೋ ಅದರ ಆಶಯ ಏನಿತ್ತಲ್ಲ, ಬೇಸಿಕ್ ಆಶಯ, ಅದನ್ನು ಮುಟ್ಟಿ ಕೂಡ ಮಾತಾಡಿದವರು ಇದ್ದಾರೆ ಅಂತೇಳಿ ಅಷ್ಟು ಡೀಪ್ ಆಗಿ ಮಾತಾಡಿದ್ದಾರೆ. ಚೋಮನ ದುಡಿಯನ್ನು ಒಂದಿಬ್ರು ವಿಮರ್ಶೆ ಮಾಡಿದ್ರು. ಅಂತ ವಿಮರ್ಶೆ ನಾನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳಿಗೆ ವರದಿ ಮಾಡಿದಾಗ್ಲೂ, ಆ ಪುಸ್ತಕದ ಪರಿಚಯದ ಕಾರ್ಯಕ್ರಮಗಳಿಗೆ ಹೋಗಿದಾಗ್ಲೂ ಅಷ್ಟು ಚಂದವಾಗಿ ಆ ಪುಸ್ತಕದ ಆ ತಿರುಳೇನು, ಆಶಯ ಏನು ಅನ್ನೋದನ್ನು ಅಷ್ಟು ಚಂದವಾಗಿ ಹೇಳಿದ್ದು ನಾನು ಮೇ ಬಿ ಕೇಳಿದ್ದು ನನ್ನ ನೆನಪಲ್ಲಿ ಇದೇ ಮೊದಲು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ನಾನು ಗಮನಿಸಿದ್ದು ಅಂತ ಹೇಳಿದ್ರೆ, ಕೆಲವೊಂದು ಕೆಲವರು ಸ್ಪೀಚ್ ಮಾಡುವಾಗ ವಿಷಯದ ಬಗ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗುವುದು, ಮತ್ತೊಂದು ವಿಷಯದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರುವುದು ಕೂಡ ಇತ್ತು. ಅದು ಇನ್ಶಾಲ್ಲ ಒಂದೇ ಕೊರತೆ, ಇವರೆಲ್ಲ ಹೇಳಿದಾಗೆ ಓದಿನ ಕೊರತೆಯ ಪರಿಣಾಮ ಅಂತೇಳಿ. ನನ್ನ ಸರೊಬ್ರು ನನಗೆ ಅವತ್ತೊಂದು ಮಾತು ಹೇಳ್ತಿದ್ರು, ಅದೇ ಹೇಳಿ ನಾನು ಮುಗಿಸ್ತೀನಿ. ನಿಮ್ಗೆ ಪತ್ರಿಕೋತ್ತರಾಗಬೇಕಾ? ಹೌದು. ನೀವು ಬರಿಬೇಕಾ? ಹೌದು. ಬೇರೆ ಬೇರೆ ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಬರಬೇಕಾ? ಹೌದು. ಒಂದು 25 ಸ್ಟೆಪ್ಗಳಿವೆ. ಅವ್ರು ಪ್ರತಿ ಸತಿ ಹೇಳುತ್ತಿದೆ, ಒಂದು 25 ಸ್ಟೆಪ್ಗಳಿದೆ, ಭಾರಿ ಸುಲಭವಾದಂಥದ್ದು. ನೀವು ಫಾಲೋ ಮಾಡಿದ್ರೆ ಸಾಕು, ಎಲ್ಲರೂ ಪತ್ರಕರ್ತರಾಗ್ಬೋದು, ಎಲ್ಲರೂ ಬರಿಬೋದು, ಎಲ್ಲರೂ ಭಾಷಣ ಮಾಡ್ಬೋದು, ಎಲ್ಲದಕ್ಕೂ ಇದು ಅನ್ವಯ ಅಂತ ಹೇಳಿ. ಅವ್ರು ಏನ್ ಮಾಡಿದ್ರು, ಒಳ್ಳೆಯ ಬರಹಗಾರರಾಗಬೇಕಾ? ಹೌದು. 24 ಸತಿ ಓದು, 25ನೇ ಸತಿ ಬರಿ ಅಂತ ಹೇಳಿದ್ರು. ಅಂದ್ರೆ ಓದು 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 ಅಷ್ಟೇ. ಓದಿದ್ರೆ ಮಾತ್ರ ನಾವು ಪಕ್ವರಾಗ್ಬೋದು, ನಮ್ಮ ಬುದ್ಧಿ ಪಕ್ವತೆ ಆಗ್ತದೆ, ನಮ್ಮ ವಿಕಸನ ಕೂಡ ಆಗ್ತದೆ ಅಂತ ಹೇಳಿ ನಮ್ಗೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಮುಂದಿನ ಕಾರ್ಯಕ್ರಮ ಇನ್ಶಾ ಅಲ್ಲಾ ಇದನ್ನು ಕೂಡ
ಏನು ಇದಕ್ಕಿಂತ ಅದ್ಭುತವಾಗಿ ಮಾಡುವಂತೆ ಆಗಬೇಕು. ಇನ್ನೊಂದು ಇಲ್ಲಿನ ವಿದ್ಯಾರ್ಥಿಗಳಲ್ಲಿ ರಿಕ್ವೆಸ್ಟ್ ಇದೆ, ಈ ಕಾರ್ಯಕ್ರಮದ ಚಂದದ ವರದಿ ಕಳಿಸಿ, ಇನ್ಶಾಲ್ಲ ಬೇರೆ ಬೇರೆ ಪತ್ರಿಕೆ ಕಳಿಸುವ. ಯಾರು ಇಲ್ಲಿ ಏಕೆ ನಂದವರ ಸರ್ ಆಗಲಿ ಬೇರೆಯವರು ಯಾರು ಬರೆದು ಕೊಡಬಾರ್ದು. ಇಲ್ಲಿನ ವಿದ್ಯಾರ್ಥಿಗಳೇ ಚಂದದ 2 ದಿನದ ವರದಿ ಬರೆದು ಕಳಿಸಿ. ಅದರಲ್ಲಿ ಯಾವುದು ಲೀಡ್ ಮಾಡಬೇಕು, ಯಾವುದನ್ನು ಫೋಕಸ್ ಮಾಡಬೇಕು ಅನ್ನೋದು ನೀವೇ ಡಿಸೈಡ್ ಮಾಡಿ. ಇನ್ಶಾಲ್ಲ ಏನಾದರೂ ಚೇಂಜಸ್ ಇದ್ರೆ ನಾನು ಮಾಡ್ಕೋತೀನಿ. 1-2-3 ವರದಿ ಕಳಿಸಿ ಇನ್ಶಾಲ್ಲ. ಎಲ್ರಿಗೂ ಶುಭವಾಗಲಿ. ಅಸ್ಸಲಾಮು ಅಲೈಕುಂ.